ಈ ತಾಲೂಕಲ್ಲಿ ತಹಸೀಲ್ದಾರ್ ವೆಂಕಟೇಶಪ್ಪನವರು ಕೆಲಸ ಮಾಡ್ತಾ ಇದ್ರು. ಅವರ ಕಾರ್ಯವೈಖರಿ ಚೆನ್ನಾಗಿಲ್ಲ ಅಂತೇಳಿ ಅನೇಕ ಸಾರ್ವಜನಿಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಅಂದಿನ ಜಿಲ್ಲಾಧಿಕಾರಿ ಆಗಿದ್ದಂತಹ ಅಕ್ರಮ್ ಪಾಷರವರು ಕೂಡ ಅವರಿಗೆ 2-3 ಬಾರಿ ನೋಟಿಸನ್ನು ಕೊಟ್ಟಿದ್ರು. ನೀವು ಸರಿಯಾಗಿ ಕಚೇರಿಗೆ ಬರ್ತಾ ಇಲ್ಲ, ಸರ್ಕಾರ ಕೇಳ್ತಕ್ಕಂಥ ಸೂಕ್ತ ದಾಖಲೆಗಳು ಕೊಡ್ತಾ ಇಲ್ಲ ನೀವು ಅಂತ ಹೇಳಿ ಅನೇಕ ಆರೋಪಗಳನ್ನು ನಮ್ಮನ್ನು ಹೊರಿಸಿ ನೋಟಿಸನ್ನು ಕೂಡ ಕೊಟ್ಟಿದ್ರು. ಸಾರ್ವಜನಿಕರು ಮುಖಂಡರುಗಳು ಎಲ್ಲ ಕೂಡ ನನ್ನ ಗಮನಕ್ಕೂ ತಂದು ತಾಲೂಕಿನ ತಹಸೀಲ್ದಾರ್ ಅವರು ಸಾರ್ವಜನಿಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿಲ್ಲ, ಅವರು ರೈತರ ಕೆಲಸಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತೇಳಿ ದೂರುಗಳನ್ನು ಕೊಟ್ಟರು. ಆ ದೂರು ಬಂದ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾವಣೆ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೆ. ಆ ಮನವಿಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ ಇವರನ್ನು ಬೇರೆ ಕಡೆ ಸ್ಥಳ ನಿಯೋಜನೆ ಮಾಡಿ ವರ್ಗಾವಣೆ ಮಾಡಿ ಇಲ್ಲಿಗೆ ಶ್ವೇತ ಅವರನ್ನು ವರ್ಗಾವಣೆ ಮಾಡಿತ್ತು. ಇದನ್ನು ಪ್ರಶ್ನಿಸಿ KITಯಲ್ಲಿ ವೆಂಕಟೇಶಪ್ಪನವರು ಸ್ಟೇ ತಗೊಂಡ್ಬಂದಿದ್ದರು. ಆ ಸ್ಟೇ ಬಂದಿತ್ತು ಅಷ್ಟೇ, ಅವ್ರಿಗೆ ಯಾವುದೇ ಒಂದು ಈ ಅಧಿಕಾರ ವಹಿಸ್ಕೊಳ್ಳಿ ಅಂತೇಳಿ ಇಲಾಖೆಯನ್ನು ಮೂವ್ಮೆಂಟ್ ಆರ್ಡರ್ ಕೊಟ್ಟಿರಲಿಲ್ಲ. ಆದರೂ ಕೂಡ ಇಲ್ಲಿ ಬಂದವರು ಒಂದು ಸೀದಿ ಕ್ರಿಯೇಟ್ ಮಾಡಿ ತಾವು ಪತ್ರಿಕೆಗಳಲ್ಲಿ ಬರೆದಿದ್ರಿ, ತಹಸೀಲ್ದಾರರ ಜಗ್ಗಿ ಕುಸ್ತಿ ಏನೋ ಬರೆದಿದ್ದರು ಪತ್ರಿಕೆಗಳಲ್ಲಿ. ಯಾವ ಕುಸ್ತಿನೂ ಇಲ್ಲ. ಅದು ಆಕ್ಚುಲಿಯಾಗಿ ಯಾವುದೇ ಸರ್ಕಾರ ಆದೇಶ ಇಲ್ಲದೆ ಟ್ರಸ್ಟ್ ಪಾಸ್ ಮಾಡಿದ್ದು ಮೊದಲನೇ ತಪ್ಪು. ಸರ್ಕಾರ ಆದೇಶ ಇಲ್ಲದೆ ಒಂದು ಕಚೇರಿಯನ್ನು ಅಕ್ರಮ ಪ್ರವೇಶ ಮಾಡಿ ನಾನು ತಹಸೀಲ್ದಾರ್ ಹೇಳ್ಕೊಳ್ತಕ್ಕಂಥದ್ದು ಅಪರಾಧ. ಜೊತೆಗೆ ಅದು ಸಂವಿಧಾನಿಕವಾಗಿ ಕೂಡ ಯಾರೂ ಕೂಡ ಮಾಡಬಾರ್ದು. ಇವತ್ತು ಅದನ್ನು ನಾವು ಸರ್ಕಾರ ಮುಖ್ಯಮಂತ್ರಿಗಳ ಪರವಾಗಿ ರಾಜ್ಯ ಸರ್ಕಾರ ಆ ಸ್ಟೇಯನ್ನು ಪ್ರಶ್ನೆ ಮಾಡಿ ಇವತ್ತು KITಯಲ್ಲಿ ದಾಖಲು ಮಾಡಿದ್ದಾರೆ. ಬಹುಶಃ ನಾಳೆ ಸೋಮವಾರ ಬರ್ತಾ ಇದೆ. ಸೋಮವಾರ ಒಂದು ತೀರ್ಮಾನ ಕೂಡ ಬರ್ತದೆ. ಒಂದು ವೇಳೆ 1-2 ತಡೆ ಆದರೆ ಒಂದು ದಿವಸ ಮಟ್ಟಿಗೆ ಏನಾದರೂ ಕೂಡ ಅವಕಾಶವಿರ್ತದೆ. ವೆಂಕಟೇಶಪ್ಪ ಬಂದು ಹೋಗ್ಬೋದು. ಆದರೆ ಇವತ್ತು ಹೇಳ್ತೀನಿ, ಪರ್ಮನೆಂಟಾಗಿ ವೆಂಕಟೇಶಪ್ಪ ಇಲ್ಲಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಮುಖ್ಯಮಂತ್ರಿಗಳ ಆದೇಶ. ಸಾರ್ವಜನಿಕ ದೂರುಗಳ ಬಂದ ಹಿನ್ನೆಲೆಯಲ್ಲಿ ವರ್ಗಾವಣೆ ಮಾಡೋದ್ರಿಂದ ಇಲ್ಲಿ ಸರ್ಕಾರ ಯಾರನ್ನು ವರ್ಗಾವಣೆ ಮಾಡ್ತಾರೆ, ಸುಜಾತಮ್ಮವರು ಅವರೇ ತಹಸೀಲ್ದಾರ್ ಆಗಿರ್ತಾರೆ. ಈ ಬಗ್ಗೆ ಯಾವುದೇ ಗೊಂದಲಗಳು ಬೇಡ. ನಾಳೆ ಒಂದು ದಿವಸ ಬಂದ ತಕ್ಷಣ ನೀವು ಪತ್ರಿಕೆಗಳಲ್ಲಿ ತಹಸೀಲ್ದಾರ್ ಆಗಿ ಅಧಿಕಾರ ವಹಿಸ್ಕೊಂಡ್ರು ಅಂತೇಳಿ ಬಿಂಬಿಸುವಂಥ ಅಗತ್ಯ ಏನಿಲ್ಲ. ಬಿಂಬಿಸಿದ್ರು ಕೂಡ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಈ ತಾಲೂಕಲ್ಲಿ ಅನುಭವ ಇರ್ತಕ್ಕಂಥ ಸುಜಾತಮ್ಮನವರೇ ನ್ಯಾಯಾಲಯದ ಆದೇಶದ ಮೇರೆಗೆ ಮುಂದೆ ಇಲ್ಲೇ ಮುಂದುವರಿತಾರೆ.